Hi guys, welcome to our channel Shubhada Group of Education Sirsi. You are watching Satish Sir's physics videos for Karnataka CET and NEET. Okay, so in this video lecture, I will solve few more problems from Karnataka CET KCET 2020, and this is the third video lecture. Okay, third video lecture. Look at the next problem. In the last video, we have solved till problem number 20. This is the 21st problem. At a metro station, a girl walks up a stationary escalator in 20 seconds. If she remains stationary on the escalator, then the escalator takes her up in 30 seconds. The time taken by her to walk up on the moving escalator will be. The same type problem with respect to T1 and T2 ನನ್ನ paid course ನಾನು solve ಮಾಡಿದ್ದೇನೆ actually. You will get the time taken that is equal to T1 into T2 divided by T1 plus T2 ಅಂದರೆ ನಿಮಗೆ ಎಕ್ಸ್ಪ್ರೆಷನ್ ಬರುತ್ತದೆ, ಅದ್ರ ಬಗ್ಗೆ ಒಂದ್ಸಲ ನೋಡಿ. ಸೊ ಆ ಥರ ಮಾಡಿದರೆ T1 is 20 second is given 20 into 30 divided by 20 plus 30 that is equal to 600 divided by 50. Okay, so that how much will get here? 12 ಅಲ್ವಾ, 12 seconds is the right answer for this question. The option D is the right answer. Okay, look at the 22nd problem. The rain is falling vertically with a speed of 12 meter per second. A woman rides a bicycle with a speed of 12 meter per second in east to west direction. Okay, east to west direction. What is the direction in which she should hold her umbrella is the question ಅಲ್ವಾ. ಇದು ನೋಡಿ, ದ ರೇನ್ ಈಸ್ ಫಾಲಿಂಗ್ ಲೈಕ್ ದಿಸ್. ಈ ಥರ ರೇನ್ ಬೀಳ್ತಾ ಇದೆ. ದಿಸ್ ಇಸ್ ದ ಸ್ಪೀಡ್ ಆಫ್ ದ ರೇನ್ ಈಸ್ VR ಅಂತ ತೊಗೊಳ್ತಾನೆ. ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ತೊಗೊಂಡ್ರೆ, ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ದಟ್ ಈಸ್ ವಾಟ್ ಈಕ್ವಲ್ ಟು 12 meter per second ಅಂತ ಆಯಿತು. ಆ ಥರನೇ ಬೈಸಿಕಲ್ಲು ಈಸ್ಟಿಂದ ವೆಸ್ಟಿಗೆ ಹೋಗ್ತಾ ಇದೆ, ಹೋಗ್ತದೆ ಅಲ್ವಾ. ಸೊ ಹಂಗಾಗಿ ದಿಸ್ ಇಸ್ ವಾಟ್ ದ ಸ್ಪೀಡ್ ಆಫ್ ದ ಬೈಸಿಕಲ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ದಟ್ ಈಸ್ ಮಸ್ಟ್ ಬಿ ಈಕ್ವಲ್ ಟು ಹೌ ಮಚ್, ಅದು ಕೂಡ 12 meter per second ಇದೆ ಆಯಿತಾ. ಸೊ ಈ ಥರ ಇದೆ. ಸೊ ನಾನು ಏನು ಮಾಡ್ತೇನೆ ಅಂತಂದರೆ ಇವಾಗ ಐ ಕ್ಯಾನ್ ಡೂ ಲೈಕ್ ದಿಸ್. ಈ ಥರ ಲೆಟ್ ಮಿ ಕನ್ಸಿಡರ್ ಇಟ್ ಆಸ್ ದ ಪಾಸಿಟಿವ್ ವೈ ಡೈರೆಕ್ಷನ್ ಆ್ಯಂಡ್ ದಿಸ್ ಇಸ್ ವಾಟ್ ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಂತ ನಾನು ಅಸಂಪ್ಷನ್ ಮಾಡ್ತೇನೆ ಆಯಿತಾ. ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ತೇನೆ. ಸೊ ಆ ಟೈಮಲ್ಲಿ ಏನಾಯಿತು ಅಂತ ಹೇಳಿದರೆ, ಸೊ ನಾವು ವೆಕ್ಟರ್ VRG ದಟ್ ಈಸ್ ಈಕ್ವಲ್ ಟು 12. ಓಕೆ, ಸೊ ಪಾಸಿಟಿವ್ ಎಕ್ಸ್ ಆಕ್ಸ್ ಡೈರೆಕ್ಷನ್ ಇರೋದ್ರಿಂದ ಅದು, ಸೊ ಪಾಸಿಟಿವ್ ಆಗೋದ್ರಿಂದ ಜೆ ಕ್ಯಾಪ್ ಅಂತ. ಅದೇ ಥರನೇ ಇವಾಗ ವೆಲಾಸಿಟಿ ಆಫ್ ದಿ ಬೈಸಿಕಲ್ ವಿತ್ ರಿಸ್ಪೆಕ್ಟ್ ಟು ಗ್ರೌಂಡ್ ಎಷ್ಟು ಅಂತ ನೋಡೋಣ. ದಟ್ ಈಸ್ ವಾಟ್ ಆಲ್ಸೋ ಈಕ್ವಲ್ ಟು 12 times ಐ ಕ್ಯಾಪ್ ಅಂತ ನಮ್ಗೆ ಗೊತ್ತದೆ ಹೆಂಗಂದ್ರೆ, ಹೌದಾ. ಸೊ ನಾನು ಏನು ಮಾಡ್ತೇನೆ ಅಂದರೆ ವೆಲಾಸಿಟಿ ಆಫ್ ದ ರೇನ್ ವಿತ್ ರಿಸ್ಪೆಕ್ಟ್ ಟು ಗ್ರೌಂಡ್ ಬೇಕಲ್ಲ ನಮಗೆ, ವಿತ್ ರಿಸ್ಪೆಕ್ಟ್ ಟು ಬೈಸಿಕಲ್ ಬೇಕು ನನಗೆ. ದಟ್ ಈಸ್ ಈಕ್ವಲ್ ಟು VR ವೆಕ್ಟರ್ ವಿತ್ ರಿಸ್ಪೆಕ್ಟ್ ಟು ಗ್ರೌಂಡ್ ಮೈನಸ್ VBG ವೆಕ್ಟರ್ ಅಂತ ಮಾಡ್ತಾನೆ. ವೆಲಾಸಿಟಿ ಆಫ್ ದ ರೇನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡು ಅದೆಷ್ಟಿದೆ 12 J ಕ್ಯಾಪ್. ಓಕೆ, ಸೊ ಸಿಮಿಲರ್ಲಿ ಮೈನಸ್ VBG ಅಂದರೆ ಎಷ್ಟು ಬೇಕಾಗಿತ್ತು 12 I ಕ್ಯಾಪ್ ಅಂತ ಆಗಬೇಕಾಯ್ತು. ದಿಸ್ ಇಸ್ ದ ರಿಸಲ್ಟೆಂಟ್. ಇದು ನನಗೆ ಬೇಕು. ಇವಾಗ ನಾನು ಅದನ್ನು ವೆಕ್ಟರ್ ಇಲ್ಲಿ ಮಾಡಬೇಕಲ್ವ. ಈಗ ಅಂದರೆ ಏನು ಮಾಡ್ತಾ ಹೆಂಗೆ ಮಾಡೋದು ಆ್ಯಕ್ಚುಲಿ ವೆಕ್ಟರ್ ಇಲ್ಲಿ ಇವಾಗ 12 J ಕ್ಯಾಪ್ ಪ್ಲಸ್ 12 J ಕ್ಯಾಪ್ ಅಂತಂದರೆ ಪ್ಲಸ್ 12 J ಕ್ಯಾಪ್ ಅಂತ ಹೇಳೋದು ನಾವು ಪ್ಲಸ್ ಎಕ್ಸ್ನ ಈ ಥರ ತೊಗೊಂಡಿದ್ವಿ ಹೌದಲ್ಲ, ಪ್ಲಸ್. ಸೊ ಹಾಗಾಗಿ ಅದೇ ಡೈರೆಕ್ಷನ್ನೇ ಬರೀಬೇಕು ನಾವು. ಹೆಂಗಂದ್ರೆ ಅದನ್ನು ಪ್ಲಸ್ 12 J ಕ್ಯಾಪ್. ದಿಸ್ ಇಸ್ ವಾಟ್ ದ ಪ್ಲಸ್ 12 ಆಯಿತು. ಮೈನಸ್ 12 I ಕ್ಯಾಪ್. ನೋಡಿ ಐ ಕ್ಯಾಪ್ ನಾನು ಈ ಥರ ಬರ್ಕೊಂಡಿದ್ದೆ ಆ್ಯಕ್ಚುಲಿ ಇದನ್ನು. ಸೊ ದಿಸ್ ಇಸ್ ವಾಟ್ 12, ಅದು ಮೈನಸ್ ಆಗಿರೋದ್ರಿಂದ ಅದಕ್ಕೆ ಉಲ್ಟಾ ಬರೀಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಉಲ್ಟಾ ಬರೀತಾನೆ. ಓಕೆ, ಸೊ ದಿಸ್ ಇಸ್ ವಾಟ್ 12 I ಕ್ಯಾಪ್. ಓಕೆ, ಸೊ 12 I ಕ್ಯಾಪ್. ಸೊ ಈಗ ರಿಸಲ್ಟೆಂಟ್ ಏನಾಯ್ತು ನೋಡಿ ಇವಾಗ. ಸೊ ರಿಸಲ್ಟೆಂಟ್ ಏನಾಗುತ್ತೆ ಅಂದರೆ ಇದರದ್ದು ರಿಸಲ್ಟೆಂಟ್ ಇಕ್ವಿವಾಲೆಂಟ್. ಓಕೆ, ದಿಸ್ ಇಸ್ ವಾಟ್ ರಿಸಲ್ಟೆಂಟ್ ಹಿಯರ್. ಇದು ರಿಸಲ್ಟೆಂಟ್ ಆಗುತ್ತೆ ಇದರದ್ದು. ಸೊ ನಡುವೆ ಎಷ್ಟು ಡಿಗ್ರಿ ಇರಬೇಕಾಯಿತು, 45 ಡಿಗ್ರಿ ಇರಬೇಕಾಯಿತು. ಸೊ ನಾವು ದಿಸ್ ಇಸ್ ದ ಡೈರೆಕ್ಷನ್. ಈ ಡೈರೆಕ್ಷನಲ್ಲಿ ರೇನ್ ಬರ್ತದೆ ಅಂತ ಆಯಿತು. ಈ ಡೈರೆಕ್ಷನಲ್ಲಿ ರೇನ್ ಬರ್ತದೆ. ರೇನ್ಗೆ ಅಪೋಸಿಟಾಗಿ ನಾವು ಹಿಡಿಬೇಕು ಯಾವುದನ್ನು, ಅಂಬ್ರೆಲಾನಲ್ಲ. ಸೊ ಹಂಗಾಗಿ 45 ಡಿಗ್ರಿ ಇದಕ್ಕೆ ಅಪೋಸಿಟ್ ಅಂದರೆ ಏನಾಗಬೇಕಾಯ್ತು, ಈ ಡೈರೆಕ್ಷನ್ ಹಿಡಿಬೇಕಾಯ್ತು ಆ್ಯಕ್ಚುಲಿ. ಈ ಡೈರೆಕ್ಷನ್ಗೆ ಹಿಡಿಬೇಕು. ದಟ್ ಈಸ್ ವಾಟ್ ದ ಟುವರ್ಡ್ಸ್ ದ ವೆಸ್ಟ್. ಇದೆಲ್ಲ ಈಸ್ಟ್ ಟು ವೆಸ್ಟ್, ನಾರ್ತ್ ಟು ಸೌತ್. ಓಕೆ, ಈ ಡೈರೆಕ್ಷನ್ನೇ ಬರ್ತದೆ ಆಯಿತಾ. ಅದು ಮಳೆ ಬರ್ತಿರೋದು ಈ ಡೈರೆಕ್ಷನಲ್ಲಿ. ಸೊ ಹಂಗಾಗಿ ಅದಕ್ಕೆ ಅಪೋಸಿಟ್ ಆಗಿ ಹಿಡಬೇಕು. ಅಂದರೆ ಅವಳು ಹೋಗ್ತಿರೋದು ಇದಕ್ಕೆ ಅಪೋಸಿಟ್ ಆಗಿ ಹಿಡಬೇಕು ಅಂದರೆ ವೆಸ್ಟಿಗೆ. ಸೊ ಹಂಗಾಗಿ 45 ಡಿಗ್ರಿ ಟುವರ್ಡ್ಸ್ ವೆಸ್ಟ್.
towards west. ಅದಕ್ಕೋಸ್ಕರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. Look at the 23rd problem. One end of a string of length L is connected to a particle of mass m and the other to the small peg on a smooth horizontal table. If the particle moves in a circle with a speed of v, the net force on the particle, okay, which is directed towards the center, and T is the tension in the string. Correct? So here okay, when the particle moves in a circle, then the resultant force must be what? It should act towards the center, right? The force must act towards the center. Okay, so that must be the centripetal force. It has to satisfy F is equal to mv square divided by r in the sense L here. Okay, mv square divided by L. This is the resultant force which is directed towards the center, and it is also called as centripetal force here. This force originates from the tension T. Okay, that is directly equal to, we can say it is must be equal to T. So that's the reason why option B is the right answer. Okay, this is the question from NEET. Okay, NEET 2017 ಅಲ್ಲಿ the same problem. Okay, there is no change. ಅದೇ ಸೇಮ್ ಪ್ರಾಬ್ಲಮ್ನ ಕೇಳಿದ್ರು, ಅದನ್ನು ಇಲ್ಲಿ ರಿಪೀಟ್ ಮಾಡಿದರು. Okay, look at the next problem, 24th one. A body is initially at rest. It undergoes one-dimensional motion with constant acceleration. The power delivered to it at time t is proportional to ಅಂತ ಕೇಳಿದ್ರು. ನಿಮಗೀಗ the power p that is equal to the force into velocity ಅಂತ ಬಿಟ್ಟು ನೀವು ಆಲ್ರೆಡಿ ಓದಿದ್ರೆ ಹೆಂಗಂದ್ರೆ that is equal to F equal to m into a, and velocity is nothing but acceleration into time, right? That is what acceleration divided v divided by t. So that's the reason why it is v equal to a into t. So that's the reason why m into a square into t. So that's the reason why I can say that p is directly proportional to what? T. Option C is the right answer for this question. Okay, the next problem. A thin uniform rectangular plate of mass 2 kg is placed in the xy plane as shown in the figure. The moment of inertia about the x-axis ix equal to they have given it how much? 0.2 kg per square meter, kg meter square, a square meter, and the moment of inertia about y-axis, that is given as how much? That is given as 0.3 kg square meter. The radius of gyration, the question is the radius of gyration about the axis passing through O and perpendicular to the plane of the plate is. ಈಗ perpendicular plane of the plate ಅನ್ನು ಏನಾಗಬೇಕು actually? So that should be what? Along the about the z axis ಬರಲೇಬೇಕು ಹೆಂಗಂದ್ರೆ, ಹೌದಲ್ಲ? ಸೊ ಹಂಗಂದ್ರೆ ನಾನು ಏನು ಮಾಡ್ತೇನೆ ಅಂದರೆ moment of inertia, okay, moment of inertia about z axis iz must be equal to what? Moment of inertia about x axis plus moment of inertia along or about y axis, that must be equal to ಎಷ್ಟು actually 0.2 plus 0.3, that is equal to 0.5 kg square. ಕೇಳಿರೋ ಕ್ವಶನ್ನು ರೇಡಿಯಸ್ ಆಫ್ ಗೈರೇಷನ್ ಅಲ್ವಾ ಕೇಳ್ತಿರೋದು? ರೇಡಿಯಸ್ ಆಫ್ ಗೈರೇಷನ್ ಇಸ್ ದ ಕ್ವಶನ್ ಹಿಯರ್. ಸೊ ರೇಡಿಯಸ್ ಆಫ್ ಗೈರೇಷನ್ ಕೆ ಈಕ್ವಲ್ ಟು ಏನು ಫಾರ್ಮುಲಾ ಅಂತ ಹೇಳ್ಕೊಟ್ಟಿದ್ದೆ ನಾನೀಗ, I equal to mk square. So k equal to square root of moment of inertia divided by mass ಅಂತ ಓದಿದರೆ, that is equal to moment of inertia about z axis, that is what 0.5 divided by mass is how much? ಎಷ್ಟು kg ಅಂತ ಕೊಟ್ಟಿದ್ದಾರೆ ಮಾಸು? ಸೊ ಮಾಸ್ ಇಸ್ ಗಂದ 2 kg ಅಂತ ಆಯ್ತದು. ಅದು ದಟ್ ಈಸ್ ವಾಟ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 0.25 ಅಂತ ಆಯಿತು. ಸೊ ಸ್ಕ್ವೇರ್ ರೂಟ್ ಆಫ್ 0.25 ಇನ್ ದ ಸೆನ್ಸ್ ಇಟ್ ಈಸ್ 0.5 ಮೀಟರ್. ಓಕೆ, 0.5 ಮೀಟರ್. 0.5 ಮೀಟರ್ ಅಂದರೆ ಎಷ್ಟಾಗುತ್ತೆ? 50 ಸೆಂಟಿಮೀಟರ್. ದಟ್ ಈಸ್ ಈಕ್ವಲೆಂಟ್ ಟು 50 ಸೆಂಟಿಮೀಟರ್. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದ್ಯಾಟ್. ಓಕೆ, 50 ಸೆಂಟಿಮೀಟರ್. ಓಕೆ, look at the next problem. It's a 26th problem. The value of acceleration due to gravity at a height of 10 km from the surface of the earth is x. Okay, at what depth inside the earth is the value of the acceleration due to gravity has the same value x. Okay, inside the gravity as well as depth ಮತ್ತು height ಎರಡು ಕೂಡ ಈಕ್ವಲ್ ಆಗಿರಬೇಕು ಅಂತ ಇವರು ಕ್ವಶನ್ ಅನ್ನು ಕೇಳ್ತಿರೋದು ಇವಾಗ, ಹೌದಾ?
ಸೊ ನಾವು ಇವಾಗ ನಮ್ಮ ಸಿನಾಪ್ಸಿಸ್ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳಿದರೆ, ಆ್ಯಕ್ಚುಲಿ ದ ವೇರಿಯೇಷನ್ ಆಫ್ ದ ಜಿ ವಿತ್ ಹೈಟ್, ಜಿ ವಿತ್ ಹೈಟ್ ಓಕೆ, ವಿತ್ ಹೈಟ್ ನಮಗೆ ಏನು ಗೊತ್ತಿದೆ ಆ್ಯಕ್ಚುಲಿ ಜಿ ಡ್ಯಾಶ್ ದಟ್ ಮಸ್ಟ್ ಬಿ ಈಕ್ವಲ್ ಟು acceleration to gravity g into what, into 1 minus 2h divided by r ಅಂತ ಓದಿದ್ರಿ. ಅದರನೇ ವಿತ್ ಡೆಪ್ತ್, ವೇರಿಯೇಷನ್ ಆಫ್ ಜಿ ವಿತ್ ಡೆಪ್ತ್ ನಾವೇನು ಓದಿದ್ದೀವಿ ಅಂತಂದರೆ ಜಿ ಡ್ಯಾಶ್ ಈಸ್ ಈಕ್ವಲ್ ಟು acceleration due to gravity g into what, 1 minus d by r, 1 minus d divided by r ಅಂತ ಓದಿದ್ದೇವೆ. Okay, so at what depth inside the earth is the value of the acceleration due to gravity has the same value ಅಂದರೆ ಏನಾಗಬೇಕು ಆ್ಯಕ್ಚುಲಿ ಇವಾಗ ಇದೆರಡು ಕೂಡ ಈಕ್ವಲ್ ಆಗಿರಬೇಕು ಅಂತ ಕೊಟ್ಟಂಗಾಯ್ತು. ಸೊ ಹಂಗೆ ನಾ ಏನು ತೊಗೊಳ್ಬೋದು ಅಂದರೆ 1 minus 2h divided by r ದಟ್ ಈಸ್ ಈಕ್ವಲ್ ಟು 1 minus d divided by r ಅಂತ ಹೇಳ್ದಂಗೆ ಆಯ್ತು ಇವಾಗ, ಹೌದಾ. ಸೊ ಇವಾಗ h ವ್ಯಾಲ್ಯೂ ಕೊಟ್ಟಿದ್ದಾರೆ, h ಇಸ್ ನಥಿಂಗ್ ಬಟ್ 10 ಕಿಲೋಮೀಟರ್ ಆ್ಯಂಡ್ a surface of the earth, from the surface of the earth the acceleration due to gravity at height of from the surface of the earth is x ಅಂತ ಕೊಟ್ಟಿದ್ದಾರೆ. at what depth inside the value of the acceleration, same value for x ಅಂತ ಕ್ವಶನ್ ಇವಾಗ, ರೈಟ್. d we need to calculate here, right. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈಗ, ಸೊ 1 minus 2 into h, height ಅಷ್ಟು 10 ಕಿಲೋಮೀಟರ್ ಅಂತಿದೆ, 10 ಕಿಲೋಮೀಟರ್ ಡಿವೈಡ್ ಬೈ ರೇಡಿಯಸ್ ಆಫ್ ದ ಅರ್ತ್ ಇಸ್ ಹೌ ಮಚ್, ಇಟ್ ಇಸ್ ಗೋಯಿಂಗ್ ಟು ಬಿ 6400 ಕಿಲೋಮೀಟರು. ಇದು ತುಂಬ ದೊಡ್ಡ ವ್ಯಾಲ್ಯೂ ಆಯಿತು ಕಂಪೇರ್ ಟು ದಿಸ್ ಒನ್. ಸೊ ಹಂಗಾಗಿ ನಾನು ತೊಗೊಳ್ತೀನಿ ಜಸ್ಟ್ ಡೈರೆಕ್ಟಾಗಿ 1 ಅಂತ ತೊಗೊಳ್ಬೋದು, ದಟ್ ಈಸ್ ಈಕ್ವಲ್ ಟು 1 minus d ಡಿವೈಡ್ ಬೈ r ಅಂತ ಆಯಿತು, 1 divided by 1 minus d by r ಅಂತ ಆಯಿತು. ಸೊ ದಟ್ಸ್ ರೀಸನ್ ವೈ ವಾಟ್ ಮಸ್ಟ್ ಬಿ ಈಸ್ ನಾವು ಈಗ ಎಷ್ಟು ಆಗಬೇಕಾಯ್ತು, ದಟ್ ಈಸ್ ಗೋಯಿಂಗ್ ಟು ಬಿ ಓಕೆ. ಹೌಎವರ್ ಇಟ್ ಮೈಟ್ ಬಿ, ನಾನು ಇವಾಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೂ ಕೂಡ ಈಗ ಫಾರ್ ಎಕ್ಸಾಂಪಲ್ 1 minus 2 into h ದಟ್ ಈಸ್ ವಾಟ್ 10 ಕಿಲೋಮೀಟರ್ ಡಿವೈಡೆಡ್ ಬೈ 6400 ಕಿಲೋಮೀಟರ್ ದಟ್ ಮಸ್ಟ್ ಬಿ ಈಕ್ವಲ್ ಟು 1 minus d ಡಿವೈಡ್ ಬೈ r ಅಂತ ಆಯ್ತದು, ಹೌದಾ. ಸೊ ಇವಾಗ ಏನಾಗಬೇಕಾಯಿತು, ಇದನ್ನು ಈ ಕಡೆ ತಗೊಂಬೋಣ, ಇದನ್ನು d ಬೈ r ಏನಿದೆ ಇದನ್ನು ಈ ಕಡೆ ತಗೊಳ್ಳೋಣ, ಆಯಿತಾ. ಸೊ ಅದರಿಂದ ಏನಾಯ್ತು ಆ್ಯಕ್ಚುಲಿ ಪ್ಲಸ್ ಡಿ ಬೈ ಆರ್ ಆಯಿತು, ಇಟ್ ಈಸ್ ಈಕ್ವಲ್ ಟು 1 ಈ ಕಡೆನೇ ಇತ್ತು -1 ಆಯಿತು ಪ್ಲಸ್ 2 ಇಂಟು 10 ಕಿಲೋಮೀಟರ್ ಡಿವೈಡ್ ಬೈ 6400 ಕಿಲೋಮೀಟರ್ ಅಂತ ಆಯಿತು ಈಗ ಇದು, ಹೌದಾ. ಸೊ ಇದೆಷ್ಟು ಎರಡು ಗಾನ್ ಆಯಿತು. ಸೊ ವಾಟ್ ವಿ ಲೆಫ್ಟ್ ವಿತ್ ಫೈನಲಿ ದಟ್ ಈಸ್ ಈಕ್ವಲ್ ಟು, ಅದು ಹಾಗಿರಲಿಲ್ಲ ಅಂದರೆ ಕಿಲೋಮೀಟರ್ ಹಾಗೇ ಇರಲಿ, ದಟ್ ಈಸ್ ಈಕ್ವಲ್ ಟು 2 ಇಂಟು 10 ಕಿಲೋಮೀಟರ್ ಡಿವೈಡ್ ಬೈ 6400 ಕಿಲೋಮೀಟರ್ ಅಂತ ಆಯ್ತದು. ಸೊ ಇದು ಈ ಕಡೆ ಡಿ ಡಿವೈಡ್ ಬೈ ಆರ್, ಈ ಆರು ಎರಡು ಕ್ಯಾನ್ಸಲ್ ಆಯಿತು. ಸೊ ವಾಟ್ ವಿ ಲೆಫ್ಟ್ ವಿತ್, ಸೊ ದರ್ ಫಾರ್ ಡಿ ಈಸ್ ಈಕ್ವಲ್ ಟು 2 ಇಂಟು 10 ಕಿಲೋಮೀಟರ್ ಮಾತ್ರ ಉಳಿತು, ದಟ್ ಈಸ್ ಈಕ್ವಲ್ ಟು 20 ಕಿಲೋಮೀಟರ್ ಅಂತ ಬರ್ತೀವಿ ಈಗ. ಸೊ 20 ಕಿಲೋಮೀಟರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಲುಕ್ ಅಟ್ ದ ನೆಕ್ಸ್ಟ್ ಪ್ರಾಬ್ಲಮ್. ಯಂಗ್ಸ್ ಮಾಡ್ಯುಲಸ್ ಆಫ್ ಎ ಪರ್ಫೆಕ್ಟ್ ರಿಜಿಡ್ ಬಾಡಿ ಈಸ್, ಪರ್ಫೆಕ್ಟ್ ರಿಜಿಡ್ ಬಾಡಿ ಅಂತ ಕೇಳಿದ್ದಾರೆ. ಇವಾಗ ನಿಮ್ಗೆ ಗೊತ್ತಿದೆ ಯಂಗ್ಸ್ ಮಾಡ್ಯುಲಸ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಸ್ಟ್ರೆಸ್ ಡಿವೈಡ್ ಬೈ ಸ್ಟ್ರೇನ್ ಅಂತ ಓದಿದ್ರಿ ನೀವು, ಸ್ಟ್ರೆಸ್ ಡಿವೈಡ್ ಬೈ ಸ್ಟ್ರೇನ್. ಪರ್ಫೆಕ್ಟ್ ರಿಜಿಡ್ ಬಾಡಿ ಅಂತ ಕೇಳಿದರೆ, ಫಾರ್ ಪರ್ಫೆಕ್ಟ್ ರಿಜಿಡ್ ಬಾಡಿ ಸ್ಟ್ರೇನ್ ಈಸ್ ಗೋಯಿಂಗ್ ಟು ಬಿ ಹೌ ಮಚ್, ಸ್ಟ್ರೇನ್ ಈಸ್ ಗೋಯಿಂಗ್ ಟು ಬಿ 0. ಸೊ ದಟ್ಸ್ ರೀಸನ್ ವೈ ಯಂಗ್ಸ್ ಮಾಡ್ಯುಲಸ್ ಈಸ್ ಗೋಯಿಂಗ್ ಟು ಬಿ ವಾಟ್, ಇನ್ಫಿನಿಟಿ. 1/0 ಈಸ್ ಇನ್ಫಿನಿಟಿ. ಸೊ ಹಂಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಅ ವೀಲ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಗೇನ್ಸ್ ಆ್ಯನ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಈಕ್ವಲ್ ಟು 10 radians per second. Okay, after uniformly accelerated for the 5 seconds, ಅಂದರೆ ಚೇಂಜ್ ಇನ್ ಟೈಮ್ ಅಂತ ಕೊಟ್ಟಂಗೆ ಆಯಿತು. ಡೆಲ್ಟಾ ಟಿ ದಟ್ ಮಸ್ಟ್ ಬಿ ಈಕ್ವಲ್ ಟು 5 seconds. ಓಕೆ, 5 seconds. ಓಕೆ, ದ ಟೋಟಲ್ ಆ್ಯಂಗಲ್ ಥ್ರೂ ವಿಚ್ ಇಟ್ ಹ್ಯಾಸ್ ಟರ್ನ್ಡ್ ಅಂತ ಕೇಳಿದ್ದಾರೆ. ಸೊ ಆ್ಯಸ್ ವಿ ನೋ ದ್ಯಾಟ್ ದ ಚೇಂಜ್ ಇನ್ ದ ಟೋಟಲ್ ಆ್ಯಂಗಲ್ ಥ್ರೂ ವಿಚ್ ಇಟ್ ಇಸ್ ಟರ್ನ್ಡ್. ಓಕೆ, ಸೊ ಥೀಟಾ ದಟ್ ಮಸ್ಟ್ ಬಿ ಈಕ್ವಲ್ ಟು ಒಮೆಗಾ ಇಂಟು ವಾಟ್, ಡೆಲ್ಟಾ ಟಿ. ಒಮೆಗಾ ಇಂಟು ಡೆಲ್ಟಾ ಟಿ ಅಂತ ನಮ್ಗೆ ಗೊತ್ತಿದೆ ಹೆಂಗಂದ್ರೆ. ಸೊ ಒಮೆಗಾ ಇಸ್ ಸಮಥಿಂಗ್ ಬಟ್ ಹೌ ಮಚ್, ಈಗ ಎಷ್ಟಾಗಬೇಕಾಯ್ತದು. ಸೊ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತ ಕೊಟ್ಟಿರೋದ್ರಿಂದ ದಟ್ ಈಸ್ ದ ಆವ್ರೇಜ್ ಆಯಿತು. ಅದು ನನಗೆ ಬೇಕಾಗಿರೋದು ಆವ್ರೇಜ್, ಇಲ್ಲಿ ಬರೆದಿದ್ದೇನೆ. ದಟ್ ಮಸ್ಟ್ ಬಿ ದ ಆವ್ರೇಜ್ ಅಂತ ನಾನು ತೊಗೋಬೇಕಾಯ್ತು. ಸ್ಟಾರ್ಟಿಂಗ್ ಫ್ರಮ್ 0 ಪ್ಲಸ್ 10 ಡಿವೈಡ್ ಬೈ ಹೌ ಮಚ್ 2, ಆವ್ರೇಜ್ ಆಫ್ ದೋಸ್ 2 ಅಲ್ವಾ, ಇಂಟು
delta t, that is equal to 5 into delta t is 5 seconds. 5 seconds, that is going to be how much? 25 radians. Direct ಮಾಡ್ಬೋದು ನೀವು 25 radians. ಓಕೆ, ಅದ್ರ ಬದಲಿಗೆ ನೀವು ಇಕ್ವೇಷನ್ಸ್ ಆಫ್ ಮೋಷನ್ ಹಾಕೊಂಡು ಮಾಡ್ತೀರಿ ಅಂತಂದ್ರೂ ಕೂಡ ಮಾಡ್ಬೋದು. ಇದನ್ನು ಆ ಥರನೂ ಕೂಡ ಮಾಡೋ ಪದ್ಧತಿ ಇದೆ. ನಾಟ್ ಎ ಪ್ರಾಬ್ಲಮ್ ಫಾರ್ ದಟ್. 25 ಹೇಳಿ ಈ ಥರ ಮಾಡಿದರೆ ನಿಮ್ಗೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ದ ಐಸ್ಬರ್ಗ್ ಇನ್ ವಾಟರ್ ವಿತ್ ಪಾರ್ಟ್ ಆಫ್ ಇಟ್ ಸಬ್ಮರ್ಜ್ಡ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದು ಐಸ್ಬರ್ಗ್ ಬಗ್ಗೆ ನಾನು ಎಲ್ಲೂ ಕೂಡ ಪಾಠನೇ ಮಾಡಿಲ್ಲ ಆ್ಯಕ್ಚುಲಿ. ಇದ್ರ ಬಗ್ಗೆ ಏನು ನಾನು ಡಿಸ್ಕಸ್ ಮಾಡಿಲ್ಲ ಕೂಡ, ಮತ್ತು ಹಾಗೆಯೇ ನಾನು ಏನು ಕೂಡ ಓದಿಲ್ಲ. ಅದಕ್ಕೆ ಸೊ ಹಾಗಾಗಿ ಇದಕ್ಕೆ ಒಂದು ಗ್ರೇಸ್ ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇದಕ್ಕೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆ ಇದೆ. ಓಕೆ, ಸೊ ನೋಡ್ಬೋದು, ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗ್ತೇನೆ ನಾನು ಇವಾಗ. ಎ ಸ್ಪಿಯರ್, ಅ ಕ್ಯೂಬ್ ಆ್ಯಂಡ್ ಅ ಥಿನ್ ಸರ್ಕ್ಯುಲರ್ ಪ್ಲೇಟ್ಸ್ all of same material and same mass initially heated to the same high temperature are allowed to cool down under the similar conditions, then the cube will cool the faster. Okay, ಯಾವುದು ಬೇಗ ಕೂಲ್ ಆಗುತ್ತೆ ಹೇಳೋದು ಕ್ವಶನ್ನು. ಆ್ಯಂಡ್ ಪ್ಲೇಟ್ ವಿಲ್ ದ ಸ್ಲೋವೆಸ್ಟ್, ಯಾವುದು ಬೇಗ ಕೂಲ್ ಆಗುತ್ತೆ, ಯಾವುದು ಬೇಗ ಹೀಟ್ ಆಗುತ್ತೆ ಹೇಳೋದು ಕ್ವಶನ್. ಹೌದಾ? ಇವಾಗ ನಂಗೆ ಫಸ್ಟಿಗೆ ಅದಕ್ಕೆ ನನಗೆ ಏನು ಕಂಡೀಷನ್ ಏನಿದೆ ಅಂತಂದರೆ, ಈಗ ಓಕೆ, ಸೊ ರೇಟ್ ಆಫ್ ಕೂಲಿಂಗ್ ನಾವೇನು ಓದಿದ್ದೇವೆ ಆ್ಯಕ್ಚುಲಿ. ರೇಟ್ ಆಫ್ ಕೂಲಿಂಗ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸರ್ಫೇಸ್ ಏರಿಯಾ ಡಿವೈಡ್ ಬೈ ಮಾಸ್ ಇಂಟು ವಾಟ್? ದ ಮಾಸ್ ಇಂಟು ಸ್ಪೆಸಿಫಿಕ್ ಹೀಟ್. ಎ ಅಂದರೆ ಸರ್ಫೇಸ್ ಏರಿಯಾ, ಎಮ್ ಇಸ್ ದ ಮಾಸ್, ಸಿ ಇಸ್ ದ ಸ್ಪೆಸಿಫಿಕ್ ಹೀಟ್ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಈಗ. ಹೌದಲ್ಲ? ಸೊ ಇವಾಗ ಏನಾಯಿತು ಅಂತಂದರೆ, ಇವಾಗ ಇಲ್ಲಿ ಸ್ಪೆಸಿಫಿಕ್ ಹೀಟು ಮತ್ತು ಮಾಸು ಕಾನ್ಸ್ಟೆಂಟ್ ಇದೆ, ಬಟ್ ಓನ್ಲಿ ಏನು ಆ್ಯಕ್ಚುಲಿ ಸರ್ಫೇಸ್ ಏರಿಯಾ ಮಾತ್ರ ಚೇಂಜ್. ಯಾವುದ್ರದ್ದು? ಅವ್ರು ಕೊಟ್ಟಿರೋದು 3: ಸ್ಪಿಯರ್ ಇದು, ಕ್ಯೂಬ್ ಇದು, ಹಾಗೆ ಥಿನ್ ಸಿಲಿಂಡರ್ ಪ್ಲೇಟು, 3 ಕೂಡ. ಸೊ ಹಂಗೆ ನಾನು ಏನು ತೊಗೊಳ್ಬೋದು ಅಂತಂದರೆ, ಇವಾಗ ಏರಿಯಾ ಆಫ್ ದ ಸ್ಪಿಯರ್ ಈಸ್ ಏನಾಗಬೇಕು ಆ್ಯಕ್ಚುಲಿ? ಏರಿಯಾ ಆಫ್ ದ ಸ್ಪಿಯರ್, ಸರ್ಫೇಸ್ ಆಫ್ ದ ಸ್ಪಿಯರ್, ಓಕೆ, ಈಸ್ ಕಡಿಮೆ ಇದೆ, ಅದು ಕಡಿಮೆ ಇರಬೇಕು ಹೆಂಗಂದ್ರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಕ್ಯೂಬ್ ಅಲ್ವಾ, ಏರಿಯಾ ಆಫ್ ದ ಕ್ಯೂಬ್ and which is less than area of the cylinder plate and the area of the cylinder plate ಅಂತ ನಾನು ಕನ್ಸಿಡರೇಷನ್ ಮಾಡ್ತೇನೆ. ಸೊ ಹಂಗಾಗಿ ಏನಾಗಬೇಕು ಇದ್ರ ಪ್ರಕಾರ ಕಂಡೀಷನ್ ಏನು ಆ್ಯಕ್ಚುಲಿ, ಇವಾಗ ಸಿಲಿಂಡರ್ ಏನಿದೆಯಲ್ಲ, ಸಿಲಿಂಡರ್ ಏನಾಗಬೇಕಿತ್ತು? ವಿಲ್ ಕೂಲ್ ಫಾಸ್ಟೆಸ್ಟ್. ಯಾಕೆಂದರೆ ಅದಕ್ಕೆ ಏನಾಗಿದೆ ಆ್ಯಕ್ಚುಲಿ, ಅದರ ಏರಿಯಾ ಜಾಸ್ತಿ ಇದೆ ಅಲ್ವ ಅಲ್ಲಿ ಹಂಗಂದ್ರೆ. ಸೊ ರೇಟ್ ಆಫ್ ಕೂಲಿಂಗ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಏರಿಯಾ ಆಗಿರೋದ್ರಿಂದ. ಅಂದರೆ ಸೊ ದ ಪ್ಲೇಟ್ ವಿಲ್ ಕೂಲ್ ಫಾಸ್ಟೆಸ್ಟ್ಲಿ, ಅದು ಜಾಸ್ತಿ ಆಗಬೇಕು. ಅದಕ್ಕೆ ಸ್ಪಿಯರ್ ಏನಿದೆಯಲ್ಲ ಅದು ಸ್ಲೋ ಆಗಿ ಕೂಲ್ ಆಗುತ್ತೆ. ಹಾಗಾಗಿ ಯಾವ್ದು ಆನ್ಸರ್ ಆಗುತ್ತೆ ನೋಡಿ ಈಗ. ಸೊ ಪ್ಲೇಟ್ ವಿಲ್ ಕೂಲ್ ಫಾಸ್ಟೆಸ್ಟ್. ಓಕೆ, ದ ಸಿಲಿಂಡ್ರಿಕಲ್ ಪ್ಲೇಟ್ ವಿಲ್ ಕೂಲ್ ಫಾಸ್ಟೆಸ್ಟ್ ಆ್ಯಂಡ್ ಸ್ಪಿಯರ್ ವಿಲ್ ಸ್ಲೋಯೆಸ್ಟ್. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಆನ್ಸರ್ ಬರ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸ್ಪಿಯರ್ ಸ್ಲೋಯೆಸ್ಟು, ಇದು ಸಿಲಿಂಡ್ರಿಕಲ್ ಪ್ಲೇಟು ಫಾಸ್ಟೆಸ್ಟ್. ಓಕೆ, ರೇಟ್ ಆಫ್ ಕೂಲಿಂಗ್. ಓಕೆ, ಸೊ thank you very much for watching this video. I will upload a few more videos on the solutions from Karnataka CET 2020 again. Okay, please do like this video. Please do share this video with your friends and colleagues to support us. Please do subscribe to our channel, and if you have any doubts, make a comment on the comment box so that I can help you with. Wish you all the best for examinations as well as results. Okay, thank you.